ತುಳಸಿ, ಕಟ್ಟೆಯ ಬಳಿ ಇವುಗಳನ್ನು ಇಟ್ಟರೆ ಪತಿಯ ಸಂಪತ್ತು ನಾಶವಾಗುತ್ತೆ. ಪೂಜೆಯ ಸರಿಯಾದ ವಿಧಿವಿಧಾನಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಇರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವಾಗಿ ನಾವು ತುಳಸಿ ಕಟ್ಟೆಯನ್ನು ಆರಾಧಿಸುತ್ತೇವೆ. ಆದರೆ ಬಹಳಷ್ಟು ಜನರ ಮನೆಗಳಲ್ಲಿ ತುಳಸಿ ಕಟ್ಟೆ ಇರುತ್ತದೆ. ಆದರೆ ತುಳಸಿ ಕಟ್ಟೆಗೆ ಸಂಬಂಧಿಸಿದ ಸರಿಯಾದ ನಿಯಮಗಳು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಇದರಿಂದ ಪುಣ್ಯ ಬರುವುದಿರಲಿ, ತಿಳಿಯದ ದೋಷಗಳು ಸುತ್ತಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಪತಿಯ ಸಂಪತ್ತು ಕೂಡ ನಾಶವಾಗುತ್ತದೆ. ಆದ್ದರಿಂದ ತುಳಸಿ ಕಟ್ಟೆಯ ಬಳಿ ಮಾಡಬಾರದ ತಪ್ಪುಗಳು, ಸರಿಯಾದ ಪೂಜಾ ವಿಧಾನ ಮತ್ತು ಅದ್ಭುತ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಪವಿತ್ರವಾದ ತುಳಸಿ ಕಟ್ಟೆಯ ಹತ್ತಿರ ಮರೆತು ಕೂಡ ಮಾಡಬಾರದ ತಪ್ಪುಗಳ ಬಗ್ಗೆ ತಿಳಿಯೋಣ. ತುಳಸಿ ಕಟ್ಟೆಯ ಸಮೀಪದಲ್ಲಿ ಚಪ್ಪಲಿಗಳು ಇರಬಾರದು. ತುಳಸಿ ಗಿಡದ ಹತ್ತಿರ ಚಪ್ಪಲಿಗಳಿದ್ದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಲಭಿಸುವುದಿಲ್ಲ. ಹಾಗೆಯೇ ತುಳಸಿ ಕಟ್ಟೆಯ ಸುತ್ತಮುತ್ತ ಕಸಕಡ್ಡಿ ಇಲ್ಲದಂತೆ ನೋಡಿಕೊಳ್ಳಿ. ಒಣಗಿದ ತುಳಸಿ ಎಲೆಗಳನ್ನು ಕಾಲಕಾಲಕ್ಕೆ ತೆಗೆಯುತ್ತಿರಬೇಕು. ಆದರೆ ಒಣಗಿದ ತುಳಸಿ ಎಲೆಗಳನ್ನು ಮರೆತೂ ಕೂಡ ಕಸದ ಬುಟ್ಟಿಗೆ ಹಾಕಬೇಡಿ. ಇದು ಬಹಳ ದೊಡ್ಡ ತಪ್ಪು. ಇನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯ ಬಂದಾಗ ತುಳಸಿ ಗಿಡದ ಕಡೆಗೆ ಬರಬಾರದು. ಮೊದಲ 4 ದಿನಗಳು ತುಳಸಿ ಗಿಡವನ್ನು ಮುಟ್ಟಬಾರದು. ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಇಲ್ಲದಿದ್ದರೆ ತುಳಸಮ್ಮ ನಿದ್ರಿಸುತ್ತಾಳೆ. ಇನ್ನು ಬಹಳಷ್ಟು ಮಹಿಳೆಯರು ತುಳಸಿಗೆ ಪ್ರದಕ್ಷಿಣೆ ಮಾಡುತ್ತಾರೆ. ತುಳಸಿಗೆ ಪ್ರದಕ್ಷಿಣೆ ಮಾಡುವಾಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು. ಇನ್ನು ಮಹಿಳೆಯರು ಕೂದಲು ಬಿಟ್ಟುಕೊಂಡು ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಬಾರದು. ಚಂದವಾಗಿ ಜಡೆ ಹಾಕಿಕೊಂಡು ತಲೆಯಲ್ಲಿ ಹೂವು ಮುಡಿದುಕೊಂಡು ತುಳಸಿಯನ್ನು ಪೂಜಿಸಬೇಕು. ಆಗಲೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ತುಳಸಿ ಕಟ್ಟೆ ಇರುವವರು ತುಳಸಿ ಕಟ್ಟೆಯ ಮುಂದೆ ಪ್ರತಿದಿನ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ತುಳಸಿ ಕಟ್ಟೆಯ ಮುಂದೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿದರೆ ಆ ಮನೆಗೆ ಲಕ್ಷ್ಮೀದೇವಿ ನಡೆದು ಬರುತ್ತಾಳೆ ಎಂಬ ನಂಬಿಕೆ ಇದೆ. ಲಕ್ಷ್ಮೀದೇವಿಯನ್ನು ಸುಲಭವಾಗಿ ಪ್ರಸನ್ನಗೊಳಿಸಿಕೊಳ್ಳಬೇಕೆಂದರೆ ತುಳಸಿಯ ಮುಂದೆ ದೀಪ ಹಚ್ಚುವಾಗ ಆ ದೀಪದ ಕೆಳಗೆ ಸ್ವಲ್ಪ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ದೀಪ ಹಚ್ಚಿದರೆ ಲಕ್ಷ್ಮೀದೇವಿ ಬೇಗ ಪ್ರಸನ್ನಳಾಗುತ್ತಾಳೆ ಮತ್ತು ಕೋರಿದ ಇಷ್ಟಾರ್ಥಗಳೆಲ್ಲ ತಕ್ಷಣ ಈಡೇರುತ್ತವೆ ಎಂದು ಪಂಡಿತರು ಸೂಚಿಸುತ್ತಾರೆ. ಪೂಜಿಸುವ ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ಕಪ್ಪು ಕಲ್ಲನ್ನು ಇಟ್ಟುಕೊಳ್ಳಬೇಕು. ಶ್ರೀಕೃಷ್ಣನ ರೂಪವಾಗಿ ಆ ಕಲ್ಲನ್ನು ಪೂಜಿಸಬೇಕು. ಇನ್ನು ತುಳಸಿ ಗಿಡದಲ್ಲಿರುವ ಮಂಜರಿಗಳನ್ನು ಬೀಡ ಕಾಲಕಾಲಕ್ಕೆ ತೆಗೆಯುತ್ತಿರಬೇಕು. ತುಳಸಿ ಗಿಡದಲ್ಲಿ ಹೆಚ್ಚಾಗಿ ಬೀಜಗಳಿದ್ದರೆ ಆ ಮನೆಯಲ್ಲಿರುವ ಮಹಿಳೆಯರಿಗೆ ತಲೆನೋವಿನ ಸಮಸ್ಯೆ ಉಂಟಾಗುತ್ತದೆ. ಏಕಾದಶಿಯ ದಿನದಂದು ವಿಷ್ಣುಮೂರ್ತಿಗಾಗಿ ತುಳಸಿ ಮಾತೆ ಉಪವಾಸ ಇರುತ್ತಾಳಂತೆ. ಆದ್ದರಿಂದ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗೆಯೇ ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ ತುಳಸಮ್ಮ ನಿದ್ರಿಸುತ್ತಾಳೆ. ಆದ್ದರಿಂದ ಸಾಯಂಕಾಲದ ಸಮಯದಲ್ಲಿಯೂ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗೆಯೇ ಭಾನುವಾರ ಸೂರ್ಯನಿಗೆ ಪ್ರೀತಿಪಾತ್ರವಾದುದು. ಆದ್ದರಿಂದ ಭಾನುವಾರ ತುಳಸಿ ದಳಗಳನ್ನು ಕಿತ್ತರೆ ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಪೂಜೆಗಾಗಿ ತುಳಸಿ ಎಲೆಗಳನ್ನು ಕೀಳುತ್ತಿರುತ್ತಾರೆ. ಆದರೆ ತುಳಸಿ ಎಲೆ ಕೀಳುವಾಗ ಮೊದಲಿಗೆ ತುಳಸಮ್ಮನ ಕ್ಷಮೆ ಕೇಳಬೇಕು. ಆದರೆ ತುಳಸಿ ಎಲೆ ಕೀಳುವಾಗ ಒಂದು ಎಲೆಯನ್ನು ಮಾತ್ರ ಕೀಳಬಾರದು. ಯಾವಾಗಲೂ 2 ತುಳಸಿ ಎಲೆಗಳನ್ನು ಸೇರಿಸಿ ಕೀಳಬೇಕು. ಇನ್ನು ಬೆಳಿಗ್ಗೆ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟಬಾರದು. ಇನ್ನು ಕೆಲವು ಮಹಿಳೆಯರು ತುಳಸಮ್ಮ ಗುಂಪಾಗಿ ಬೆಳೆಯಲೆಂದು ತುಳಸಿ ಕೊಂಬೆಗಳನ್ನು ಕತ್ತರಿಸುತ್ತಾರೆ. ಆದರೆ ಮರೆತೂ ಕೂಡ ಕತ್ತರಿ ಉಪಯೋಗಿಸಬಾರದು. ಉಗುರುಗಳಿಂದಲೂ ಕೂಡ ಕೀಳಬಾರದು. ನಿಮ್ಮ ಕೈ ಉಗುರು ತಗುಲದಂತೆ ಕೇವಲ ಬೆರಳುಗಳಿಂದಲೇ ತುಳಸಿ ಕೊಂಬೆಗಳನ್ನು ಮುರಿಯಬೇಕು. ಇನ್ನು ಒಣಗಿದ ತುಳಸಿ ಕೊಂಬೆಗಳನ್ನು ಎಸೆಯಬೇಡಿ. ಎಲ್ಲಾದರೂ ಹೋಮ ನಡೆಯುವಾಗ ಆ ಹೋಮದಲ್ಲಿ ಒಣಗಿದ ತುಳಸಿ ಕೊಂಬೆಗಳನ್ನು ಹಾಕಿದರೆ ಯಜ್ಞ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ. ಹಿಂದೂಗಳ ಪ್ರತಿಮನೆಯ ಮುಂದೆ ಖಂಡಿತವಾಗಿಯೂ ತುಳಸಿ ಕಟ್ಟೆ ಇರಬೇಕು. ಆಗಲೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿದರೆ ಆರ್ಥಿಕವಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಿ. ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ದೀಪ ಇಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಪ್ರತಿ ಶುಕ್ರವಾರದಂದು ತುಳಸಿ ಕಟ್ಟೆಯನ್ನು ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡಿ. ಹಾಗೆಯೇ ಪ್ರತಿದಿನ ತುಳಸಿ ಕಟ್ಟೆಗೆ ನೀರು ಹಾಕಬೇಕು. ತಾಮ್ರದ ಬಿಂದಿಗೆಯಿಂದ ತುಳಸಿಗೆ ನೀರು ಹಾಕಬೇಕು. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿಗೆ ನೀರು ಹಾಕುತ್ತಾ ತುಳಸಿ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ತುಳಸಿಯನ್ನು ಪೂಜಿಸುವವರು ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿದರೆ ಮಾತ್ರ ಸಾಲದು. ದೀಪದ ಜೊತೆಗೆ ತುಳಸಮ್ಮನಿಗೆ ನೈವೇದ್ಯವನ್ನು ಇಡಬೇಕು. ಒಂದು ಸಣ್ಣ ಬೆಲ್ಲದ ತುಂಡು ಅಥವಾ ಯಾವುದಾದರೂ ಹಣ್ಣನ್ನು ನೈವೇದ್ಯವಾಗಿ ಇಡಬಹುದು. ಹಾಗೆಯೇ ತುಳಸಿಗೆ ಪ್ರದಕ್ಷಿಣೆ ಮಾಡುವಾಗ 3 ಅಥವಾ 5 ಪ್ರದಕ್ಷಿಣೆಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಅಷ್ಟೇ ಹೊರತು 1 ಅಥವಾ 2 ಪ್ರದಕ್ಷಿಣೆ ಮಾಡಬೇಡಿ.
ಇನ್ನು ಹಣದ ಸಮಸ್ಯೆಯಿಂದ ಬಳಲುವವರು ಪ್ರತಿ ಗುರುವಾರ ಬೆಳಿಗ್ಗೆ ತುಳಸಿ ಕಟ್ಟೆಯಲ್ಲಿ ಸ್ವಲ್ಪ ಹಸಿ ಹಾಲನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸಿ ಅಪಾರ ಧನವೃದ್ಧಿ ಉಂಟಾಗುತ್ತದೆ. ಇನ್ನು ವಾಸ್ತು ಪ್ರಕಾರ ತುಳಸಿ ಕಟ್ಟೆ ಯಾವಾಗಲೂ ಈಶಾನ್ಯದಲ್ಲೇ ಇರಬೇಕೋ ಅಥವಾ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿಯೂ ಇರಬಹುದು. ಆದ್ರೆ ಮರೆತೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಕಟ್ಟೆ ಇರಬಾರದು. ಇನ್ನು ಪೂಜಿಸುವ ತುಳಸಿ ಗಿಡ ಯಾವಾಗಲೂ ಕುಂಡದಲ್ಲೇ ಇರಬೇಕು. ಮಣ್ಣಿನ ಕುಂಡಗಳನ್ನು ಉಪಯೋಗಿಸಿದರೆ ಇನ್ನೂ ಒಳ್ಳೆಯದು. ಆದರೆ ಪ್ಲಾಸ್ಟಿಕ್ ಕುಂಡದಲ್ಲಿ ಮಾತ್ರ ತುಳಸಿಯನ್ನು ನೆಡಬೇಡಿ. ತುಳಸಿ ಕಟ್ಟೆಯಲ್ಲಿರುವ ಮಣ್ಣಿಗೆ ಬಹಳ ಶಕ್ತಿ ಇರುತ್ತದೆ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡಿ ತುಳಸಿ ಕಟ್ಟೆಯಲ್ಲಿರುವ ಮಣ್ಣನ್ನು ಬೊಟ್ಟಿನಂತೆ ಧರಿಸಿದರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ದೊರೆಯುತ್ತದೆ. ಹಾಗೆಯೇ ಜ್ಞಾಪಕ ಶಕ್ತಿಯೂ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆಯೇ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ಕಡ್ಡಾಯವಾಗಿ ತುಳಸಿ ನೀರನ್ನು ಇಟ್ಟುಕೊಳ್ಳಬೇಕು. ಪೂಜೆ ಪೂರ್ಣಗೊಂಡ ನಂತರ ಈ ತುಳಸಿ ತೀರ್ಥವನ್ನು ಸ್ವೀಕರಿಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದದ ಜೊತೆಗೆ ದೀರ್ಘಾಯುಷ್ಯ ಪ್ರಾಪ್ತಿಸುತ್ತದೆ. ವಿಷ್ಣುಮೂರ್ತಿಗೆ ಎಷ್ಟೇ ರೀತಿಯ ಆಭರಣಗಳು, ಭಕ್ಷ್ಯ ಭೋಜ್ಯಗಳನ್ನು ಸಮರ್ಪಿಸಿದರೂ ಒಂದು ತುಳಸಿ ದಳ ಸಮರ್ಪಿಸಿದರೆ ಸಾಕು, ಆತ ತಕ್ಷಣ ತೃಪ್ತಿ ಹೊಂದುತ್ತಾನಂತೆ. ಆದ್ದರಿಂದ ತುಳಸಿ ಇಲ್ಲದ ಪೂಜೆ ವಿಷ್ಣುವನ್ನು ಸೇರುವುದಿಲ್ಲ ಎಂದು ಪದ್ಮಪುರಾಣ ವಿವರಿಸುತ್ತದೆ. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆ ಇದ್ದರೆ ತುಳಸಿ ಕಟ್ಟೆಗೆ ಒಂದು ಕೆಂಪು ದಾರವನ್ನು ಕಟ್ಟಿ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಇಚ್ಛೆ ನೆರವೇರುತ್ತದೆ. ನಿಮ್ಮ ಕೋರಿಕೆ ತೀರಿದ ಮೇಲೆ ಆ ದಾರವನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಡಿ. ಇನ್ನು ವಿವಾಹ ಪ್ರಯತ್ನ ಮಾಡುವವರು ತುಳಸಿ ಮಾತೆಗೆ ಅರಿಶಿನ ಕುಂಕುಮ, ಕೆಂಪು ಗಾಜಿನ ಬಳೆಗಳನ್ನು ಸಮರ್ಪಿಸಿ ದೀಪಾರಾಧನೆ ಮಾಡಿ. ತಕ್ಷಣವೇ ವಿವಾಹ ಯೋಗ ಕೂಡಿಬರುತ್ತದೆ. ಹಾಗೆಯೇ ಪ್ರತಿ ವಾರಕ್ಕೊಮ್ಮೆ ನೀರಿನಲ್ಲಿ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಆ ನೀರನ್ನು ನಿಮ್ಮ ಮನೆಯಲ್ಲೆಲ್ಲ ಚಿಮುಕಿಸಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಗೆ ಹೋಗಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ಶುಕ್ರವಾರ ನಿಮ್ಮ ಮಕ್ಕಳಿಂದ ತುಳಸಿ ಕಟ್ಟೆಯ ಸುತ್ತ 11 ಪ್ರದಕ್ಷಿಣೆ ಮಾಡಿಸಿ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿ ವಿದ್ಯಾಬುದ್ಧಿ ಸಿದ್ಧಿಸುತ್ತದೆ. ಮಹಿಳೆಯರು ಮಾತ್ರ ತುಳಸಿಯನ್ನು ಹೆಚ್ಚಾಗಿ ಪೂಜಿಸುತ್ತಾರೆ. ಆದರೆ ಪುರುಷರು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವುದು, ದೀಪಾರಾಧನೆ ಮಾಡುವುದರಿಂದ ವೃತ್ತಿ ವ್ಯವಹಾರಗಳಲ್ಲಿ ನಷ್ಟವಿಲ್ಲದೆ ಅಧಿಕ ಧನಲಾಭಗಳು ಲಭಿಸುತ್ತವೆ. ಆದ್ದರಿಂದ ಪುರುಷರು ಸಹ ಸಮಯ ಸಿಕ್ಕಾಗಲೆಲ್ಲ ತುಳಸಿಯನ್ನು ಪೂಜಿಸಿ. ತುಳಸಿಯನ್ನು ಪೂಜಿಸುವವರು ಯಾವಾಗ ಬೇಕೆಂದರೆ ಆಗ ದೀಪಾರಾಧನೆ ಮಾಡಬಾರದು. ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲೇ ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಬೇಕು. ಹಾಗೆಯೇ ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಬೇಕು. ಆಗಲೇ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಶನಿ ಪ್ರಭಾವ ಹೆಚ್ಚಾಗಿರುವವರು, 7 ಶನಿ ದೋಷಗಳಿಂದ ಬಳಲುವವರು ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ಎಳೆಣ್ಣೆಯಿಂದ ದೀಪ ಹಚ್ಚಿ ಶನಿ ಬಾಧೆಗಳೆಲ್ಲ ತಕ್ಷಣ ನಾಶವಾಗುತ್ತವೆ. ಇನ್ನು ತುಳಸಿ ಕಟ್ಟೆಯ ಮೇಲೆ ಬಟ್ಟೆಗಳನ್ನು ಒಣಗಿಸಬಾರದು. ಹಾಗೆಯೇ ಪವಿತ್ರವಾದ ತುಳಸಿ ಕಟ್ಟೆಯ ಪಕ್ಕದಲ್ಲಿ ಯಾವುದೇ ಗಿಡಗಳು ಇರಬಾರದು. ಮುಖ್ಯವಾಗಿ ಮುಳ್ಳಿನ ಗಿಡಗಳು ಇರಲೇಬಾರದು. ಇನ್ನು ನಮ್ಮಲ್ಲಿ ಬಹಳಷ್ಟು ಮಂದಿ ಪೂಜೆಯಲ್ಲಿ ತುಳಸಿ ದಳಗಳನ್ನು ಉಪಯೋಗಿಸುತ್ತಾರೆ. ಆದರೆ ಶಿವಪೂಜೆಯಲ್ಲಿ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ತುಳಸಿ ಎಲೆಗಳನ್ನು ಬಳಸಬಾರದು. ಹಾಗೆಯೇ ವಿನಾಯಕನ ಪೂಜೆಯಲ್ಲಿಯೂ ತುಳಸಿ ದಳಗಳನ್ನು ಬಳಸಬಾರದು. ಇತರ ಹೂವುಗಳಂತೆ ತುಳಸಿ ಎಲೆಗಳು ಬೇಗ ಒಣಗುವುದಿಲ್ಲ. ಆದ್ದರಿಂದ ಪೂಜೆಯಲ್ಲಿ ಬಳಸಿದ ತುಳಸಿ ಎಲೆಗಳನ್ನು ನೀರಿನಿಂದ ಶುಚಿಗೊಳಿಸಿ 3 ದಿನಗಳವರೆಗೆ ಪೂಜೆಯಲ್ಲಿ ಬಳಸಬಹುದು. ಇನ್ನು ಬಹಳಷ್ಟು ಮಂದಿ ಕೊರಳಲ್ಲಿ ತುಳಸಿ ಮಾಲೆ ಧರಿಸುತ್ತಾರೆ. ಕೊರಳಲ್ಲಿ ತುಳಸಿ ಮಾಲೆ ಧರಿಸುತ್ತಾರೆ. ಕೊರಳಲ್ಲಿ ತುಳಸಿ ಮಾಲೆ ಧರಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ತುಳಸಿ ಮಾಲೆ ಧರಿಸಿದವರು ಮಾಂಸಾಹಾರಕ್ಕೆ ದೂರವಿರಬೇಕು. ಪೂಜಿಸುವ ತುಳಸಿ ಕಟ್ಟೆಯ ಹತ್ತಿರ ಹುಲ್ಲು ಬೆಳೆಯದಂತೆ ನೋಡಿಕೊಳ್ಳಿ. ಹಾಗೆಯೇ ತುಳಸಿ ಕಟ್ಟೆಯಲ್ಲಿ ಹಚ್ಚುವ ದೀಪಗಾಳಿಗೆ ಆರಿ ಹೋಗದಂತೆ ಜಾಗ್ರತೆ ವಹಿಸಿ. ಹಾಗೆಯೇ ಪೂಜಿಸುವ ತುಳಸಿ ಕಟ್ಟೆಯ ಹತ್ತಿರ ಪೊರಕೆ, ಡಸ್ಟ್ ಬಿನ್ಗಳು ಇರಬಾರದು. ಇನ್ನು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುವ ಸಮಯದಲ್ಲಿ, ಅಂದರೆ ಕೊನೆಯ ಕ್ಷಣಗಳಲ್ಲಿ ಬಾಯಿಗೆ ತುಳಸಿ ತೀರ್ಥ ಹಾಕಿದರೆ ಯಮ ಬಾಧೆಗಳಿಲ್ಲದೆ ವಿಷ್ಣು ಲೋಕವನ್ನು ಸೇರುತ್ತಾರಂತೆ. ಈ ರೀತಿಯಾಗಿ ತುಳಸಿಯನ್ನು ಪೂಜಿಸಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.